ವಿಶ್ವ ರತ್ನರೆನಿಸಿಕೊಂಡಿದ್ದಂತಹ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳವರನ್ನ ಋನ್ಮನದಲ್ಲಿ ಸ್ಮರಿಸುತ್ತಾ, ಅವರ ಕರಕಮಲ ಸಂಜಾತರು ಶ್ರೀ ಕ್ಷೇತ್ರದ ಈಗಿನ ಪೀಠಾಧಿಪತಿಗಳು ಆದಂತಹ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡಿದಾವರೆಗಳಿಗೆ ಶಿರವಾಗಿ ನಮಿಸಿ, ಈಗಿನ ಪೀಠಾಧಿಪತಿಗಳ ಕರಕಮಲ ಸಂಜಾತರು ಅವರ ಕನಸಿಗೆ ಕಣ್ಣಾಗಿ, ಅವರ ನುಡಿಗೆ ನಡೆಯಾಗಿ, ಆಚಾರದಲ್ಲಿ ಶ್ರದ್ಧೆ, ವಿಚಾರದಲ್ಲಿ ಶುದ್ಧಿ, ಮಾತಿನಲ್ಲಿ ನಿರ್ಮಲತೆಯನ್ನ ಹೊಂದಿ, ದಯವೇ ಧರ್ಮದ ಮೂಲವೆಂದು, ಕಾಯಕವೇ ಕೈಲಾಸವೆಂದು ಸಮಾಜಕ್ಕೆ ಸದಾ ಸನ್ಮಾರ್ಗವನ್ನ ತೋರುತ್ತಿರುವ ಪೀಠದ ಈಗಿನ ಕಿರಿಯ ಶ್ರೀಗಳಾದಂತಹ ಪರಮ ಪೂಜ್ಯ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಅಡಿದಾವರೆಗಳಿಗೆ ಶಿರವಾಗಿ ನಮಿಸಿ, ಗುರುಕುಲದ ಎಲ್ಲ ಪರಮ ಪೂಜ್ಯರುಗಳ ಅಡಿದಾವರೆಗಳಿಗೆ ಮತ್ತು ಈ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಶ್ರೀಮಠದ ಸದ್ಭಕ್ತ ಶರಣ ಬಂಧುಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. 2015 ನವೆಂಬರ್ 14 ಇಂಗ್ಲೆಂಡಿನ ಲಂಡನ್ ನಗರದಲ್ಲಿರ್ತಕ್ಕಂತಹ ಲ್ಯಾಂಬತ್ ಅಂತಕ್ಕಂತಹ ಉಪನಗರದ ಥೇಮ್ಸ್ ನದಿಯ ದಡದ ಮೇಲೆ ವಿಶ್ವಗುರು ಬಸವಣ್ಣನವರ ಪ್ರತಿಮೆ ಅನಾವರಣ ಆಗುತ್ತೆ. ಈ ಪ್ರತಿಮೆಯನ್ನ ಅನಾವರಣ ಮಾಡಿದಂಥವರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ಇಂಗ್ಲೆಂಡಿನ ಸಂಸತ್ತಿನ ಸ್ಪೀಕರ್ ಆದಂತಹ ಸನ್ಮಾನ್ಯ ಜಾನ್ ಬಾರ್ಕೋರ್ ಅವರು ಇರುವರು ಜಂಟಿಯಾಗಿ ಉದ್ಘಾಟಿಸಿದಂತಹ ಈ ಸಮಾರಂಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಹೇಳ್ತಾರೆ, ಅನುಭವ ಮಂಟಪದ ಮೂಲಕ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನ ಕೊಟ್ಟಂತಹ ವಿಶ್ವಗುರು ಬಸವಣ್ಣನವರು ಜಗತ್ತಿನ ದೊಡ್ಡ ಮಾನವತಾವಾದಿ ಅಂತಕ್ಕಂತಹ ಮಾತು ಹೇಳ್ತಾರೆ. ಸೂರ್ಯ ಮುಳುಗದ ಸಾಮ್ರಾಜ್ಯ ನಮ್ಮದು, ಇಡೀ ಜಗತ್ತನ್ನ ಆಳಲಿಕ್ಕೆ ಹುಟ್ಟಿರ್ತಕ್ಕಂಥವ್ರು ನಾವು ಎಂಬ ಭಾವನೆಯನ್ನ ಹೊಂದಿದ್ದಂತಹ ಬ್ರಿಟಿಷರು ಒಬ್ಬ ಕನ್ನಡಿಗನ ಪ್ರತಿಮೆಯನ್ನ ಅವರ ನಾಡಿನಲ್ಲಿ ಅನಾವರಣ ಮಾಡಲಿಕ್ಕೆ ಏಕೆ ಅವಕಾಶ ಕೊಟ್ರು ಅಂತಕ್ಕಂತಹ ಕುತೂಹಲದಲ್ಲಿ ಕನ್ನಡಿಗರಿದ್ದಂತಹ ಸಮಯದಲ್ಲಿ ಇಂಗ್ಲೆಂಡಿನ ಒಬ್ಬ ರಾಜನೀತಿ ನಿಪುಣ ಮಾತನಾಡ್ತಕ್ಕಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರ ಸಮಾರಂಭದಲ್ಲಿ, ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ. ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ ಅಂದ್ರೆ ನಾವು, ಅಂದ್ರೆ ಇಂಗ್ಲೆಂಡಿನವರು, ಪ್ರಜಾಪ್ರಭುತ್ವದ ತಾಯಿ ದೇಶ ನಮ್ದು ಅಂತಕ್ಕಂತಹ ಅರ್ಥ. ಬಟ್ ಬಸವೇಶ್ವರ ಆಫ್ ಇಂಡಿಯಾ ಈಸ್ ದಿ ಫಾದರ್ ಆಫ್ ಡೆಮಾಕ್ರಸಿ ಅಂತಕ್ಕಂತಹ ಮಾತು ಹೇಳ್ತಾರೆ. ಅಂತಹ ಭಾಗ್ಯ ವಿಧಾತರಾದಂತಹ ಬಸವಣ್ಣನವರನ್ನ ಪಡೆದಂತಹ ನಮ್ಮ ನಾಡೇ ಧನ್ಯರು ಅಂತಕ್ಕಂತಹ ಮಾತನ್ನ ಹೇಳ್ತಾ, ವಿಶ್ವಗುರು ಬಸವಣ್ಣನವರು ಈ ಅನುಭವ ಮಂಟಪದ ಮೂಲಕ ಇಡೀ ಪ್ರಪಂಚಕ್ಕೆ, ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಜೀವಂತ ಮಾದರಿಯನ್ನ ಪರಿಚಯಿಸಿದಂತಹ ಮಹಾನುಭಾವರು. ವರ್ಗಭೇದ, ವರ್ಣಭೇದ ಮತ್ತು ಲಿಂಗಭೇದವನ್ನ ತೊಡೆದು ಹಾಕಿ ಎಲ್ಲರಿಗೂ ಮಾತಿನ ಹಕ್ಕು ಮತ್ತು ಮುಕ್ತ ಚಿಂತನೆಯ ಸ್ವಾತಂತ್ರ್ಯವನ್ನ ನೀಡಿದಂತಹ ಆ ಅನುಭವ ಮಂಟಪ ಮಾನವ ಜಗತ್ತಿನ ಇತಿಹಾಸದಲ್ಲೇ ಮೊಟ್ಟ ಮೊದಲನೆಯ ಸಮಾನತೆಯ ಸಂಕೇತ ಆಗಿತ್ತು ಅಂತಕ್ಕಂಥದ್ದನ್ನ ಬಹಳ ಅಭಿಮಾನದಿಂದ ಹೇಳ್ತಾ, ದೈವದೊಡನೆ ಸಂಸ್ಕೃತ ಭಾಷೆ ಮಾತ್ರ ಮಾತನಾಡುತ್ತೆ ಅನ್ನುವಂತಹ ಕಾಲ ಇತ್ತು. ಆದ್ರೆ ದೈವದೊಡನೆ
ಕನ್ನಡ ಭಾಷೆಯೂ ಕೂಡ ಮಾತನಾಡುತ್ತೆ ಅನ್ನೋದನ್ನ ಜಗತ್ತಿಗೆ ತೋರಿಸಿದವರು 12ನೇ ಶತಮಾನದ ಬಸವಾದಿ ಶಿವಶರಣರು. ಈ ಶ್ರೇಣೀಕರಣ ಸಾಮಾಜಿಕ ವ್ಯವಸ್ಥೆಯನ್ನ ಧಿಕ್ಕರಿಸಿ ಸಾಮಾಜಿಕ ಮೌಲ್ಯಗಳನ್ನೇ ಧಾರ್ಮಿಕ ಮೌಲ್ಯಗಳನ್ನಾಗಿ ರೂಪಾಂತರಿಸಿ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು ಎಂಬ ನೆಲೆಯಲ್ಲಿ ಧರ್ಮವನ್ನ ವ್ಯಾಖ್ಯಾನಿಸಿದವರು ಶರಣರು. ಇಂತಹ ಈ ಶರಣರು ರಚಿಸಿದಂತಹ ಸಾಹಿತ್ಯ ಇದೆಯಲ್ಲ, ವಚನ ಸಾಹಿತ್ಯ, ಕನ್ನಡ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಂತಹ ಬಹುದೊಡ್ಡ ಕೊಡುಗೆ ಯಾವುದು ಅಂದ್ರೆ ಅದು ಈ ವಚನ ಸಾಹಿತ್ಯ. ಇವತ್ತು ಜಗತ್ತಿನಲ್ಲಿ 7,159 ಭಾಷೆಗಳಿದಾವಂತೆ. ಈ ಜಾಗತೀಕರಣದ ಬಗ್ಗೆ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಮಾತನಾಡ್ತಕ್ಕಂತಹ ಜನ ಈ ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕು ಮುಂದಿನ 70ರಿಂದ 80 ವರ್ಷಗಳಲ್ಲಿ ಈ 7,159 ಭಾಷೆಗಳಲ್ಲಿ ಕೇವಲ 80 ಭಾಷೆಗಳಷ್ಟೇ ಉಳಿತವಂತೆ. ಈ ಉಳಿತಕ್ಕಂತಹ 80 ಭಾಷೆಗಳಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕನ್ನಡ ಭಾಷೆಯು ಕೂಡ ಒಂದು. ಯಾಕೆ 80 ಭಾಷೆಗಳಲ್ಲಿ ಕನ್ನಡ ಭಾಷೆಯು ಕೂಡ ಒಂದಾಗಿ ಉಳಿಯುತ್ತೆ ಅಂದ್ರೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಚಂದ್ರಶೇಖರ ಕಂಬಾರರವರು ಹೇಳ್ತಾರೆ, ಈ ಬಸವಾದಿ ಶಿವಶರಣರು ರಚಿಸಿದಂತಹ ಕನ್ನಡ ಸಾಹಿತ್ಯದ ಅನರ್ಘ್ಯ ರತ್ನ ಈ ವಚನ ಸಾಹಿತ್ಯ ಇದೆಯಲ್ಲ, ಈ ವಚನ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಉಳಿತಕ್ಕಂತಹ 80 ಭಾಷೆಗಳಲ್ಲಿ ಒಂದಾಗಿ ಉಳಿತಕ್ಕಂತೆ. ಇಂತಹ ಶರಣರು ರಚಿಸಿದಂತಹ ಅನರ್ಘ್ಯ ಸಾಹಿತ್ಯ ವಚನ ಸಾಹಿತ್ಯ. 12ನೇ ಶತಮಾನದಲ್ಲಿ ಈ ಲಿಂಗ ದೀಕ್ಷೆಯನ್ನ ತೆಗೆದುಕೊಂಡಂತವರಲ್ಲಿ ನಾನು ನನ್ನ ಉದ್ಧಾರಕ್ಕಾಗಿ ಅಂತಕ್ಕಂತಹ ಜನರಿರಲಿಲ್ಲ. ಅದಕ್ಕೆ ಬದಲಾಗಿ ನಾನು ಸಮಾಜಕ್ಕೋಸ್ಕರ, ನಾನು ಸಮಾಜದ ಉದ್ಧಾರಕ್ಕಾಗಿ ಅಂತಕ್ಕಂತಹ ಭಾವನೆಯನ್ನ ಹೊಂದಿದ್ದಂತಹ ಶರಣರಿದ್ರು. ಹಾಗಾಗಿಯೇ ಈ ಧರ್ಮದ ಸದಸ್ಯರನ್ನ ಭಕ್ತರು ಅಂತ ಕರೆಯದೆ ಅವರನ್ನ ಶರಣರು ಅಂತ ಕರೀತಾರೆ. ಶರಣರು ಅಂದ್ರೆ ಇಷ್ಟಲಿಂಗವನ್ನೇ ಪ್ರಾಣವಾಗಿಸಿಕೊಂಡು ಸಮಾಜಕ್ಕೆ ಶರಣಾದವ್ರು ಯಾರೋ ಅವರನ್ನ ಶರಣರು ಅಂತ ಕರೀತಾರೆ. ಇವರ ನಡೆ ನುಡಿ ಆಚಾರ ವಿಚಾರಗಳನ್ನ ಸಂಸ್ಕೃತಿ ಅಂತ ಕರೀತಾರೆ. ಈ ಶರಣ ಸಂಸ್ಕೃತಿ ವ್ಯಕ್ತಿ ನೆಲೆಯಲ್ಲಿ ಕಾಯಕ, ದಾಸೋಹ, ಗುರು, ಲಿಂಗ, ಜಂಗಮ ಎಂಬ 5 ಪ್ರಮುಖ ಆಯಾಮಗಳನ್ನ ಒಳಗೊಂಡಂತಹ ವ್ಯಕ್ತಿ ನೆಲೆಯಲ್ಲಿನ ಒಂದು ಪ್ರಮುಖ ವಿಶಿಷ್ಟವಾದಂತಹ ಧರ್ಮ. ಅದರಲ್ಲಿ ಕಾಯಕ ಅಂತಕ್ಕಂತಹ ವಿಚಾರ ಬಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಕಾರ್ಲ್ ಮಾರ್ಕ್ಸ್ ರವರ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂತಹ ಗ್ರಂಥಗಳ ಹೆಸರುಗಳನ್ನ ಕೇಳಿರಬಹುದು. ಬಹಳಷ್ಟು ಜನ ವಿದ್ವಾಂಸರುಗಳು ಕಾರ್ಲ್ ಮಾರ್ಕ್ಸ್ ರವರ ದಾಸ್ ಕ್ಯಾಪಿಟಲ್ ಮತ್ತು ಈ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಗ್ರಂಥಗಳನ್ನ ಉಲ್ಲೇಖಿಸುವುದರ ಮೂಲಕ 19ನೆಯ ಶತಮಾನದಲ್ಲಿದ್ದಂತಹ ಕಾರ್ಲ್ ಮಾರ್ಕ್ಸ್ ರವರನ್ನ ಡಿಗ್ನಿಟಿ ಆಫ್ ಲೇಬರ್ ನ ಜನಕ ಅಂತ ಹೇಳ್ತಾರೆ. ಈ ಮಾತನ್ನ 20ನೆಯ ಶತಮಾನದಲ್ಲಿದ್ದಂತಹ ಅಮೆರಿಕಾದ ಗಾಂಧಿ ಎನಿಸಿಕೊಂಡಂತಹ ಮಾರ್ಟಿನ್ ಲೂಥರ್ ಕಿಂಗ್ ರವರು ಹೇಳಿದ್ರು ಅಂತಕ್ಕಂತಹದ್ದನ್ನು ಕೂಡ ಹೇಳ್ತಾರೆ. ಡಿಗ್ನಿಟಿ ಆಫ್ ಲೇಬರ್ ಅಂದ್ರೆ ಏನು ಅಂದ್ರೆ, ಯಾವುದೇ ಕಾಯಕ ಆಗಿರ್ಲಿ ಪ್ರತಿಯೊಂದು ಕಾಯಕಕ್ಕೂ ಕೂಡ ತನ್ನದೇ ಆದಂತಹ ಗೌರವ ಇದೆ ಎಂದು ತೋರಿಸುವುದರ ಜನಕ ಅಂತ ಅವ್ರನ್ನ ಕರೀತಾರೆ ಅಂತ ಹೇಳ್ತಾರೆ. ಆದ್ರೆ 12ನೇ ಶತಮಾನದಲ್ಲೇ ವಿಶ್ವಗುರು ಬಸವಣ್ಣನವರು ಇಡೀ ಉಪಖಂಡ ವ್ಯಾಪ್ತಿಯ ಎಲ್ಲ ವರ್ಗದ ಕಾಯಕ ಜೀವಿಗಳನ್ನ ಒಂದೆಡೆ ಸೇರಿಸುವುದರ ಮೂಲಕ ನಿಜವಾದ ಡಿಗ್ನಿಟಿ ಆಫ್ ಲೇಬರ್ ನ ಜನಕ ವಿಶ್ವಗುರು ಬಸವಣ್ಣನವರು ಆಗಿದ್ರು. ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಕಾಯಕದ ಮಹತ್ವವನ್ನ ಹೇಳ್ತಾರೆ. ನಾನು ಆರಂಭವ ಮಾಡುವನಯ್ಯ ಗುರು ಸೇವೆಗೆಂದು, ನಾನು ವ್ಯವಹಾರವ ಮಾಡುವನಯ್ಯ ಲಿಂಗಾರ್ಚನೆಗೆಂದು,
ನಾನು ಪರಸೇವೆಯ ಮಾಡುವನಯ್ಯ ಜಂಗಮ ದಾಸೋಹಕ್ಕೆಂದು. ನಾನಾವಾವ ಕರ್ಮಗಳ ಮಾಡಿದಡೆಯೂ ಆ ಕರ್ಮ ಫಲ ಭೋಗವ ನೀ ಕೊಡುವೆ ಎಂಬುದ ನಾ ಬಲ್ಲೆ. ನೀ ಕೊಟ್ಟ ದ್ರವ್ಯವ ನಿನಗಲ್ಲದೆ ಮತ್ತೊಂದು ಕ್ರಿಯೆ ಮಾಡನು ಕೂಡಲ ಸಂಗಮ ದೇವ ಅನ್ನುವ ವಚನದ ಮೂಲಕ ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು. ಅಂದ್ರೆ ನಾನು ವ್ಯವಸಾಯ ಅಥವಾ ಕೃಷಿ ಕೆಲಸವನ್ನ ಮಾಡ್ತೇನೆ, ಅದರ ಆದಾಯವನ್ನ ಗುರು ಸೇವೆಗೆ ಮೀಸಲಾಗಿಡ್ತೇನೆ ಅಂತಕ್ಕಂತಹ ಮಾತು ಹೇಳ್ತಾರೆ. ನಾನು ವ್ಯಾಪಾರ ಮಾಡ್ತೀನಿ, ಅದರಿಂದ ಬಂದಂತಹ ಆದಾಯವನ್ನ ಲಿಂಗ ಪೂಜೆಗೆ ಮೀಸಲಾಗಿಡ್ತೀನಿ. ನಾನು ಇನ್ನೂ ಏನೇನೋ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತೀನಿ, ಅದರಿಂದ ಬರ್ತಕ್ಕಂತಹ ಆದಾಯವನ್ನ ಜಂಗಮ ದಾಸೋಹಕ್ಕೆ ಬಳಸ್ತೀನಿ. ನಾನು ಏನೇ ಕೆಲಸ ಮಾಡಿದ್ರು ಕೂಡ ಅದರಿಂದ ಬಂದಂತಹ ಆದಾಯವನ್ನ ಗುರುಲಿಂಗ ಜಂಗಮರಿಗೆ ಮೀಸಲಾಗಿಡ್ತೀನಿ. ಕಾರಣ ನನಗೆ ಕೊಡ್ತಕ್ಕಂಥವ್ರು ಗುರುಲಿಂಗ ಜಂಗಮರೇ ಆದ್ದರಿಂದ ನಾನು ಏನೇ ಮಾಡಿದ್ರು ಕೂಡ ನನ್ನೆಲ್ಲ ಆದಾಯವನ್ನ ಗುರುಲಿಂಗ ಜಂಗಮಕ್ಕೆ ಮೀಸಲಾಗಿಡ್ತೇನೆ ಅಂತ ಹೇಳ್ತಾರೆ. ನುಲಿಯ ಚಂದಯ್ಯ ಅಂತಕ್ಕಂತಹ ಒಬ್ಬ ಬಹಳ ದೊಡ್ಡ ಶರಣರು 12ನೇ ಶತಮಾನದಲ್ಲಿ ಹಾಗೆ ಹೋದ್ರು. ಆ ನುಲಿಯ ಚಂದಯ್ಯನವರು ಕಾಯಕದ ಶ್ರೇಷ್ಠತೆಯನ್ನ ಹೇಳ್ತಾರೆ. ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಲಿಂಗದ ಶಿಲೆಯ ಕುಲ ಹರಿಯುವುದು, ಜಂಗಮವಾದರೂ ಕಾಯಕದಿಂದಲೇ ವೇಷದ ಪಾಶ ಹರಿಯಬೇಕು. ಗುರುವಾದರೂ ಚರಸೇವೆಯ ಮಾಡಬೇಕು, ಲಿಂಗವಾದರೂ ಚರಸೇವೆಯ ಮಾಡಬೇಕು, ಜಂಗಮವಾದರೂ ಚರಸೇವೆಯ ಮಾಡಬೇಕು. ಇದು ಚಂದೇಶ್ವರ ಲಿಂಗದ ಅರಿವು ಕೇಳ ಪ್ರಭುವೇ ಅನ್ನುವ ವಚನದ ಮೂಲಕ ಗುರುನೂ ಕೂಡ ಕಾಯಕ ಮಾಡಿಯೇ ಬದುಕಬೇಕು. ಸ್ವತಃ ತನ್ನ ಇಷ್ಟಲಿಂಗದಿಂದಲೇ ಕಾಯಕವನ್ನ ಮಾಡಿಸಿದ್ರು ಅನ್ನೋದನ್ನ ಒಂದು ಶೂನ್ಯ ಸಂಪಾದನೆಯ ಕಥೆಯಲ್ಲಿ ಅದನ್ನ ವಿವರಿಸ್ತಾರೆ. ಇನ್ನ ಜಂಗಮರಾದ್ರೂ ಕೂಡ ಅವನು ಕೂಡ ಕಾಯಕ ಬಿಟ್ಟು ಬದುಕಂಗಿಲ್ಲ. ಗುರುಲಿಂಗ ಜಂಗಮರು ಕೂಡ ಕಾಯಕವನ್ನ ಮಾಡಿಯೇ ಬದುಕಬೇಕು ಅಂತಕ್ಕಂತಹ ಮಾತನ್ನ ಆ ನುಲಿಯ ಚಂದಯ್ಯನವ್ರು ಹೇಳ್ತಾರೆ. ಇನ್ನ ಕಾಯಕಕ್ಕೆ ದೈವತ್ವವನ್ನ ಕೊಟ್ಟು ಆಕಾಶದೆತ್ತರಕ್ಕೆ ಆ ಕಾಯಕ ತತ್ವವನ್ನ, ಕಾಯಕದ ಮಹತ್ವವನ್ನ ಸಾರಿದಂತಹ ವಚನಕಾರ ಅಂದ್ರೆ ಶರಣ ಆಯ್ದಕ್ಕಿ ಮಾರಯ್ಯನವರು. ಆಯ್ದಕ್ಕಿ ಮಾರಯ್ಯನವ್ರು ಹೇಳ್ತಾರೆ, ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದಡೂ ಮರೆಯಬೇಕು, ಲಿಂಗ ಪೂಜೆಯಾದಡೂ ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದಡೂ ಹಂಗ ಅರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದಡು ಕಾಯಕದೊಳಗು ಅಂತಕ್ಕಂತಹ ಈ ವಚನ. ಈ ವಚನದ ಮೂಲಕ ಶರಣ ಆಯ್ದಕ್ಕಿ ಮಾರಯ್ಯನವರು ಕಾಯಕವೇ ಕೈಲಾಸ ಅಂತಕ್ಕಂತಹ ದೊಡ್ಡ ಒಂದು ನುಡಿಯನ್ನ ಜಗತ್ತಿಗೆ ಕೊಟ್ಟಂತಹ ಮಹಾಶರಣ ಆ ಆಯ್ದಕ್ಕಿ ಮಾರಯ್ಯ. ಈ ವಚನದಲ್ಲೇ ಬರ್ತತೆ ಗುರು ಲಿಂಗ ಜಂಗಮ. ನಾನು ಹೇಳ್ತಕ್ಕಂತಹ 5 ಆಯಾಮಗಳಲ್ಲಿ ಗುರುಲಿಂಗ ಜಂಗಮರು ಈ ವಚನದಲ್ಲೇ ಬರ್ತಾರೆ. ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದಡೂ ಮರೆಯಬೇಕು, ಲಿಂಗ ಪೂಜೆಯಾದಡೂ ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದಡು ಹಂಗ ಅರಿಯಬೇಕು ಅಂತಕ್ಕಂತಹ ಮಾತಾಡ್ತಾರೆ. ಇಲ್ಲಿ ಗುರು ಮೊದಲನೆಯ ಲೈನ್ ಇದೆಯಲ್ಲ, ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದಡು ಮರೆಯಬೇಕು ಅಂತಕ್ಕಂತಹ ಮಾತಾಡ್ತಾರೆ. ಗುರು ಅಂದ್ರೆ ಯಾರು? ಸಂಸ್ಕೃತದ ಒಂದು ಶ್ಲೋಕದಲ್ಲಿ ಗುರುವನ್ನ ಸ್ತುತಿಸ್ತಾರೆ. ಎಷ್ಟು ಮಹತ್ವವನ್ನ ಗುರುವಿಗೆ ಕೊಡ್ತಾರೆ ಅಂದ್ರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತಕ್ಕಂತಹ ವಚನದ ಮೂಲಕ ಗುರುವನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಆ ಗುರುವನ್ನ ಪರಬ್ರಹ್ಮ ಅಂತಲೂ ಕೂಡ ಕರೀತಾರೆ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಮಹೇಶ್ವರ ಲಯಕರ್ತ. ಇವೆಲ್ಲವುಗಳಿಗೆ ಆಧಾರ ಪರಬ್ರಹ್ಮ. ಗುರು ಶಿಷ್ಯನ ಅಂತರಂಗದಲ್ಲಿ
ಸುಜ್ಞಾನದ ಬೀಜವನ್ನ ಬಿತ್ತುತ್ತಾನೆ. ಹಾಗಾಗಿ ಆ ಗುರುವನ್ನ ಬ್ರಹ್ಮ